ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಕಾಯಕ್ಕೆ ಅಂತಾನೆ ಅವ್ವ ಬಂದಿರುವಾಗ ಆಸ್ಪತ್ರೆ ಯಾಕೆ? ಅವ್ವ ಕಾಪಾಡ್ತಾಳೆ, ನಮ್ ತಾಯಿ ಕಾಪಾಡ್ತಾಳೆ. ಲೇ ತಿಕ್ಲ, ಇದು ಮಗಿಕಲ್ಲ, ಅದು ಬದುಕ್ಬೇಕಂದ್ರೆ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಅದ್ ಬಿಟ್ಬಿಟ್ಟು ನನ್ ಕೈ ಕೊಟ್ರೆ ನಾನೆಲ್ಲ ಮಾಡಕ್ಕಾಯ್ತದೆ? ತಾಯಿ, ನೀನ್ ಅನ್ಕೊಂಡ್ರೆ ಊಟ ಬರುತ್ತೆ, ಮಳೆ ಬರುತ್ತೆ, ಜೀವ ಬರಲ್ವಾ ತಾಯಿ? ಆ ಮಗುನ ಬದುಕ್ಸು ತಾಯಿ. ಈ ಶಿವದಾಸ ಇಷ್ಟೊಂದು ಹೇಳ್ತಾವನೆ ಅಂದ್ರೆ ನಿಮ್ಗೇನೋ ಶಕ್ತಿ ಇದೆ, ಈ ಮಗುನ್ ಕಾಪಾಡವ್ವ. ಏಯ್, ಹುಚ್ಚ ಹೇಳ್ತಾನಂತ ನೀವು ಹಂಗೆ ಹುಚ್ಚಂಗ್ ಆಡ್ಬೇಡಿ. ಇವರು ನಮ್ಮನ್ನೆಲ್ಲ ಕಾಪಾಡಕ್ ಬಂದಿರೋ ತಾಯಿ ಅಂತ ಶಿವದಾಸ ಹೇಳಿದಾನೆ. ನಮ್ಮನ್ನ ಕೈ ಬಿಡ್ಬೇಡ, ಕಾಪಾಡವ್ವ. ನೀನೀಗ ಮಗು ಪ್ರಾಣನ ಉಳಿಸಿದ್ರೆ ತಾಯಿ ಜೀವನೇ ಉಳಿಸ್ದಂಗೆ, ನಮ್ಮೆಲ್ಲ ನಂಬಿಕೆನ ಉಳಿಸ್ದಂಗೆ ಕಾಪಾಡವ. ಏನಾಗಿದೆ ನಿಮ್ಗೆಲ್ಲ? ನೋಡಿ, ನನ್ನ ದೇವಿನ ನಾನು ಯಾವ ದೇವರು ಅಲ್ಲ. ನನ್ನಿಂದ ಈ ಮಗಿನ ಕಾಪಾಡಕ್ ಆಗಿಲ್ಲ. ಇಲ್ಲ, ನೀನ್ ಅನ್ಕೊಂಡ್ರೆ ಜೀವ ಉಳಿತದೆ. ಜೀವ ಬರ್ಲಿ ಅಂತ ಅನ್ಕೋ ತಾಯಿ. ಲೇಯ್, ಅನ್ಕೊಂಡ್ರೆ ಈ ಮಗಿಗೆ ಜೀವ ಬರ್ತದೆ ಅನ್ನಂಗಿದ್ರೆ ಬರ್ಲಿ ಅಂತಾನೆ ಅನ್ಕೋತೀನಿ ಕಲ. ಆದ್ರೆ ನಾನು ಅನ್ಕೊಂಡಿದ ತಕ್ಷಣ ಏನು ಆಗಕ್ಕಿಲ್ಲ ಕಲ. ಯಾಕೆ ನಿಂಗೆ ಅರ್ಥ ಆಯ್ತಲ್ಲ? ದೇವರು ಅಲ್ಲ, ಮಗಿನ ಉಳಿಸ್ಕೊಡಕ್ ಆಗಕ್ಕಿಲ್ಲ. ಲೇ ಪುಟ, ಲೇ ಎದ್ದೆಳ್ಳ ಮ್ಯಾಕೆ. ಅವ್ವ ಅಳ್ತಾಳಕಲ್ಲ, ಎದ್ದೆಳ್ಳ. 3 ಜನ ಎಲ್ಲ ನಿನ್ನ ಬದುಕ್ಕೊಡು ಅಂತ ನನ್ನ ಬೇಡ್ಕೋತಾರಕಲ್ಲ, ಎದ್ದೆಳ್ಳ ಮ್ಯಾಕೆ. ಪುಟ, ಎದ್ದೆಳ್ಳ. ಈಗಲಾದ್ರೂ ಅರ್ಥ ಮಾಡ್ಕೊಳ್ಳಿ, ನಾನು ಯಾವ ದೇವರು ಅಲ್ಲ, ನಂಗೆ ಯಾವ ಶಕ್ತಿನೂ ಇಲ್ಲ. ನಾನು ಈ ಮಗಿನ ಬದುಕಕ್ಕೆ ಆಗಕ್ಕಿಲ್ಲ. ಮಗು ತಾಯಿ ನೆನಪಿನಾಗೆ ಯಾವತ್ತೂ ಜೀವಂತವಾಗೇ ಇರ್ತದೆ. ತಾಯೇ, ನೀನಿರೋ ದಿಟ್ಟನೆ ಆದ್ರೆ ಈ ಮಗಿನ ಉಳಿಸ್ಕೊಟ್ಬಿಡಮ್ಮ. ನಾನು ಹೇಳಿಲ್ವಾ? ಅಮ್ಮ ಮಗುನ ಕಾಪಾಡ್ಬಿಟ್ಲು, ತಾಯಿ ಮಗುನ ಉಳಿಸ್ಬಿಟ್ಲು. ಸತ್ತಿರೋ ಮಗುನು ಬದುಕಿಸಿದ್ನ, ಇದೇಗ್ ಸಾಧ್ಯ? ಅವ್ವ ತಾಯಿ, ನಮ್ ನಂಬಿಕೆ ಉಳಿಸ್ಬಿಟ್ಟವ್ವ ನೀನು. ನಮ್ನೆಲ್ಲ ಕಾಪಾಡಕ್ ಬಂದಿರೋ ದೇವ ನೀನು. ತಾಯಿಗೆ 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 ತಾಯಿಗೆ. ಬಸ್ಸು, ನಿನ್ ಗಂಡ ಊರಿಂದ ಯಾವಾಗ ಬರ್ತಾನೆ? ಕೆಲ್ಸದ ಬಿಸಿ ಇದಾರಂತೆ, ಯಾವತ್ ಬರ್ತಾರೆ ಅಂತ ನನ್ಗೆ ಹೇಳಿಲ್ಲ. ಯಾಕವ ಮೊಮ್ಮಗಳನ್ನ ಗಂಡನ ಮನೆ ಕಳ್ಸಕ್ಕೆ ಆಟೊಂದು ಅವಸರವೇ? ಅವಸರ ಏನೂ ಇಲ್ಲ. ಹೊಸು ಹೋದ್ರೆ ಅದೇನೋ ಮೊಬೈಲ್ನಾಗೆ ಆಟ ಆಡ್ತಾರಲ್ಲ, ಅದನ್ನ ಕಲ್ಸ್ಕೊಡೋರು ಯಾರು ಇಲ್ಲ ಅಂತ ಅತ್ತೆಮ್ಮಿಗೆ ಬ್ಯಾಸರ. ಕ್ಯಾಂಡಿ ಕ್ರಶ್ ಗೇಮ್ ಹೇಳ್ಕೊಟ್ಟೆ ಈ ತರ, ಇನ್ನೇನಾದ್ರೂ ಬೇರೆ ಗೇಮ್ ಹೇಳ್ಕೊಟ್ಟೆ ಮೊಬೈಲೇ ಬಿಡಲ್ಲ. ಎಲ್ರು ಇಲ್ಲೇ ಇದ್ದೀರೋ? ಪುಟಿ ನೋಡು, ಅಜ್ಜಿ ನಿಂಗೋಸ್ಕರ ಗೊಂಬೆ ತಗೊಂಬಂದೈತೆ. ಇಟ್ಕ ಇಟ್ಕ ಇಟ್ಕ, ಕೊಡವ ಮಗನ್ ಕೊಡು ಕೊಡು ಕೊಡು. ಅಲ್ಲಲ್ಲೇ ಅಷ್ಟು ದೊಡ್ಡೋಡಾಗ್ಬಿಟ್ಲವ ನನ್ನ ಮೊಮ್ಮಗು. ಏನ್ ನಂಜಮ್ಮ, ಮಗು ಹುಟ್ಟಿ ಈ ತಿಂಗಳಾದ್ಮೇಕೆ ಗೊಂಬೆ ತಕೊಂಡ್ ಬಂದ್ಬಿಟ್ಟಿದ್ಯಾ? ಇಷ್ಟು ದಿನ ನನ್ನ ಬುದ್ಧಿಗೆ ಮಂಕವ್ದಿತ್ತು.
ಈಗ ಮಂಕ್ ಸರ್ದು ನನ್ನ ಮೊಮ್ಮಗನೂ ಸೊಸೆನೂ ನೋಡಬೇಕು ಅನ್ನೋ ಆಸೆ ಆಯ್ತದೆ. ಈಗಲಾದರೂ ನನ್ನ ಸೊಸೆ ನನ್ನ ಮೊಮ್ಮಗಳು ಅಂತ ಅಂದ್ರಲ್ಲ ಬಿಕ್ತಮ್ಮ, ಅದನ್ನ ಕೇಳಿ ಸಾನೆ ಖುಷಿ ಆಯ್ತು. ಮನೆಗೆ ಒಂದು ಮಗು ಬಂದರೆ 10 ದ್ಯಾವ್ರು ಬಂದಂಗೆ ಅಂತ ಹೇಳ್ತಾರೆ. ಈಗಲಾದರೂ ಈ ಮಗಿಂದಾಗಿ ಅತ್ತೆ ಸೊಸೆ ಸಂದಾಕಿದ್ರೆ ಆಟೆ ಸಾಕು. ಇನ್ಮೇಕೆಲ್ಲ ಸಂದಾಕಿ ಇರ್ತದೆ ಬಂಗಾರ. ಅದು ಸರಿ, ಈ ಮನೆಯಾಗ ಮೊಮ್ಮಗ ಆಡೋದು ಯಾವಾಗ? ನನ್ನ ಮಗ ಸೊಸೆ ಮನ್ಸು ಮಾಡ್ದಾಗ. ಎಲ್ಲರೂ ಊರಿಗೋಗೋರ ನೀಸೆ ಗೊತ್ತಾಯ್ತು. ನೀನು ಆಗಾಗಲೇ ಫೋನ್ ಮಾಡಿ ಎಲ್ಲರನ್ನ ವಿಚಾರಿಸ್ಕೊಂತಿರು ಬಂಗಾರ. ಯಾಕೆ? ಸುಮ್ಕೆ ಹಂಗೆ ಮಾತ್ಕಂದೆ. ನೀನು ಯಾವಾಗಲೂ ಮಗನ ಬಿಟ್ಟಿರ್ನಿಲ್ವಲ್ಲ, ಫೋನ್ ಮಾಡ್ತಿದ್ರೆ ನಿನಗೂ ಸಮಾಧಾನ ಆಯ್ತದೇನೋ ಅಂತ. ಅಲ್ಲಿ ನೆಟ್ ಬಕ್ಕು ಸರಿಯಾಗಿ ಸಿಗ್ತಾ ಇಲ್ವಂತೆ ನಂಜಮ್ಮ, ಫೋನ್ ಹೋಯ್ತಿಲ್ಲ ಆಟೆ. ನಿನ್ ಮಗ ಏನಾದ್ರು ಫೋನ್ ಮಾಡಿದ್ನ ನಂಜಮ್ಮ? ಅದೇ ಈಸಿಯನ 7 ಅಂತ ಬಂದೆ. ಚಂದ್ರು ಫೋನ್ ಮಾಡಿದ್ದ, ಇದೇ ಭಾನುವಾರ ಬತ್ತವನಂತೆ. ನಾನು ಫೋನ್ ಮಾಡಿದ್ದೆ ಅತ್ತೆ, ಕೆಲ್ಸ ಬ್ಯುಸಿ ಅಂದ್ರು, ಜಾಸ್ತಿ ಮಾತಾಡಕ್ಕಾಗಿಲ್ಲ. ಅದಕ್ಕೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊಂಡಿಯ? ಇರು, ಈಗಲೇ ಹಿಡಿಯಕ್ಕೆ ಕಾಲ್ ಮಾಡೋಣ. ನಂಜಮ್ಮ, ನಿಂಗೆ ಇದೆಲ್ಲ ಮಾಡಕ್ ಬರ್ತದ? ನಂಗೆ ಇದೆಲ್ಲ ಬರಂಗಿದ್ದಿದ್ರೆ ಇನ್ನು ಹೆಂಗೆ ಮೆರಿತಿದ್ನೋ ಏನೋ. ಬಸ್ಸು ನೀನೇ ಮಾಡವ. ಹಾಯ್ ರೀ. ಹಾಂ ವಸು, ಹೇಳು ವಸು, ಇದೇನಿದು ಅಮ್ಮನ ನಂಬರಿಂದ ಕಾಲ್ ಮಾಡಿಬಿಟ್ಟಿದ್ಯಾ? ಲೋ ಚಂದ್ರು, ನಾನು ಕಣ್ಲ, ನಾನು ಬಂಗಾರಮ್ಮನ ಮನೆಗೆ ಬಂದೀನಿ ನೋಡು, ಎಲ್ಲರೂ ಇಲ್ಲೇ ಅವ್ರೆ. ಅತ್ತೆ, ಮಾವ, ಹೇಗಿದ್ದೀರಾ? ಸಂದಾಕಿದ್ದೀವಿ. ನೀವು ಹೆಂಗಿದ್ದೀರಿ ಹೇಳಿ ಅಂದರೆ? ಹಾಂ, ನಾನು ಚೆನ್ನಾಗಿದ್ದೀನಿ. ಚಂದ್ರು, ಬೀಗ್ರು ಒಂದಾಗ್ಬಿಟ್ಟವ್ರೆ. ನಿನ್ ಮಗಳು ನೋಡು ಏಟು ಉದ್ದಾಗ್ಬಿಟ್ಟವಳೆ. ರೀ, ಈಗೀಗ ನಿಮ್ಮ ಮಗಳು ಅಪ್ಪ ಅಮ್ಮ ಅಂತ ಹೇಳಕ್ ಶುರು ಮಾಡಿದಾಳೆ. ನನ್ಕಿಂತ ಜಾಸ್ತಿ ನಿಮ್ಮನ್ನ ಕೇಳ್ತಾಳೆ. ಹೌದಾ? ವಸು, ಅದು ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್ ಬಾಯ್. ಇದೆಯೋನಿದು 2 ಮಾತು ಮಾತಾಡಿಲ್ಲ, ಅಟ್ರಲ್ಲೇ ಫೋನ್ ಇಟ್ಬಿಟ್ರು ಅಳಿಯಂದ್ರು. ನಿನ್ ಮಗ ಆಟೊಂದು ಬಿಸಿನ ನಂಜವ್ವ. ಮತ್ತೆ ಊರಿಂದ ಊರಿಗೋಗಿ ಲಾಯರ್ಗಿರಿ ಮಾಡ್ತಾವನೆ. ಅದು ಅಲ್ಲದೆ ಎಲ್ರಿಗೂ ಅವನೇ ಬೇಕಂತೆ. ಅವ್ರು ಆದಷ್ಟು ಬೇಗ ಊರಿಗೆ ಬಂದ್ಬಿಟ್ರೆ ಈ ಫೋನಲ್ಲೆಲ್ಲ ಪರದಾಡೋದೇ ಇರಲ್ಲ. ನಾನು, ನನ್ನ ಮಗಳು, ಅವರು ಆರಾಮಾಗಿ ಇದ್ಬಿಡ್ಬೋದು.